ಹಿರಿಯ ನಾಯಕರು ತಮ್ಮ ಸಹಾಯ ಮಾಡಿದ್ದಾರೆ. ಕಂಡೀಷನ್ ನಾವು ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಜೆ.ಟಿ. ಪಾಟೀಲ್ ಸಾಹೇಬರು, ಮೇಟಿ ಅವರು ಸರ್ಕಾರದೊಳಗಿದ್ರು ಸರ್ಕಾರದ ಕಿವಿ ಹೆಂಗೆ ಹಿಂಡಬೇಕನ್ನೋ ಚೆನ್ನಾಗಿ ಗೊತ್ತು ಅವ್ರಿಗೆ. ಆ ಕಿವಿ ಹಿಂಡಿ ಕೆಲಸ ತೆಗೆದುಕೊಳ್ಳೋಕೆ ನಮ್ಮ ಸರ್ನಾಯಕ್ ಸಾಹೇಬರು, ಎಸ್.ಆರ್. ಪಾಟೀಲ್ ಸಾಹೇಬರು, ಹಲವಾರು ನಾಯಕರು. ಯಾಕಂದ್ರೆ ಇಷ್ಟು ಜನ ಹೆಸರು ತೆಗೆದುಕೊಳ್ಳದೆ ಎಲ್ಲ ನಾಯಕರು ಹಾಗೂ ತಾವು ಮಾಧ್ಯಮ ಮಿತ್ರರು ಸೇರಿದ್ರೆ ನನ್ನ ಜೊತೆ ಅಧಿಕಾರಿ ಮಿತ್ರರು ಬಂದಿದ್ದಾರೆ. ತಮ್ಮ ಹೋರಾಟ ಅಂತೂ ಬಹುಶಃ ಇಂಥ ಮಾದರಿ ಹೋರಾಟವನ್ನು ನಾನು ಎಲ್ಲಿ ನೋಡಲಿಲ್ಲ. ಯಾವ ವ್ಯಕ್ತಿಯ ಮನಸ್ಸಿಗೆ ನೋವಾಗಿರಬಾರ್ದು. ತಮ್ಮ ಬೇಡಿಕೆಗಳ ಬಗ್ಗೆ ಒತ್ತಡ ಹಾಕಬೇಕು, ಅದು ಕೆಲಸ ಆಗಬೇಕು. ಅಲ್ಲಿ ಪಕ್ಷ, ಜಾತಿ, ಧರ್ಮ ಎಲ್ಲಿ ಒಂದು ಇಟ್ಟು ಸೇರಲಾರದ ರೀತಿಯಲ್ಲಿ ಒತ್ತಡ ಸರ್ಕಾರದ ಮೇಲೆ ಭಾರಿ ಬಿದ್ದಿರ್ಬೇಕು. ಇನ್ನೊಬ್ರು ನೋವಾಗಿರ್ಬಾರ್ದು. ಆದ್ರೆ ಇದನ್ನು ಯಶಸ್ವಿ ಮಾಡ್ಕೊಳ್ಬೇಕಂತಕ್ಕಂಥ ಇರಾದೆಯಿಂದ ತಾವೇನ್ ಮಾಡ್ತೀರಿ, ಇದು ಬಹುಶಃ ಬಹಳ ಜನ ಹೋರಾಟಗಾರರಿಗೆ ಮಾದರಿ ಆಗಿ ಅಂತಕ್ಕಂಥದ್ದು. ಅಧಿಕಾರಿಗಳು ಅವಾಗ ಇವ್ರ ಹೆಲ್ತ್ ಸರಿಯಾಗಿ ಉಳಿತಿಲ್ಲ ನೋಡ್ಕೊಂಡು ಹೋಗೋಣ ಹಿಂದಿರ್ತಿದ್ರೆ ನೀವು ಎಲ್ಲೋ ನಮ್ಮ ಕಡೆ ತಿಂದು ಬಿಡ್ತಾರೆ, ಅದಕ್ಕೆ ನೋಡಕ್ ಬಂದ್ರೆ ನಿಮ್ ಭಾವನೆ ಆಗೀಗ ಇಲ್ಲ. ಅದಕ್ಕೆ ಈ ಹೋರಾಟ ನಾನು ಬಹಳ ಸಲ ನೋಡಿದ್ದೀನಿ. ನಾನು ಪ್ರಥಮ ಬಾರಿಗೆ APMC ಮಿನಿಸ್ಟರ್ ಆಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಅವಾಗ ಇಂಥ ಸಂದಿಗ್ಧ ಪರಿಸ್ಥಿತಿ ಬಂತಲ್ಲ, ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀವಿ. ರೈತರ ಹೋರಾಟ ನೋಡಿದ್ರೆ ಇದು ಗೇಟೇ ಹಾಕಕ್ ಆಗುದಿಲ್ಲೇನು ಅಂತಕ್ಕಂಥ ವಾತಾವರಣ ಸೃಷ್ಟಿ. ಅವಾಗ ಎಸ್.ಎಂ. ಕೃಷ್ಣಾಜಿ ಅವ್ರ ಹತ್ರ ನಾನು ಹೋಗಿ, ಸರ್ ಇಷ್ಟೆಲ್ಲ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀವಿ, ಗೇಟ್ ಹಾಕ್ತಿದ್ರೆ ಹೇಗೆ ಅಂತೇಳಿ ಕೇಳಿದಾಗ ಸ್ವಲ್ಪ ಎಚ್.ಕೆ. ಪಾಟೀಲ್ ಸಾಹೇಬ್ರು ಮಾತಾಡುವ ಎಚ್.ಕೆ. ಪಾಟೀಲ್ ಸಾಹೇಬ್ರ ಜೊತೆ ಮಾತಾಡಿದ ನಂತರ MP R.S. ಪಾಟೀಲ್ ಇದ್ರು. ಅವಾಗ ಎಸ್.ಎಂ. ಕೃಷ್ಣ ಅವ್ರ ಹತ್ರ ಹೋಗಿ ನಾವು ಅವರು ಮಾತಾಡೋದ್ನಾಗ ನೀವು ಗೇಟ್ ಹಾಕಿದ್ರೆ ಏನೇನು ಎಷ್ಟು ಹಣ ತೊಂದರೆ ಆಗ್ತಿದೆ ಅಂತಕ್ಕಂಥದನ್ನ ಅವಲೋಕನೆ ಮಾಡಿ ಎಸ್.ಎಂ. ಕೃಷ್ಣಾಜಿ ಅವರು ಪಾಟೀಲ್ ಇಡೀ ಕ್ಯಾಬಿನೆಟ್ನ ಇಲ್ಲಿ ಬಾಗಲಕೋಟೆಯಾಗ ತಗೊಂಡು ಬಂದ ಕದ್ದಿ ಸಾಹೇಬ್ರಿದ್ರು. ಎಲ್ಲರೂ ಬಂದು ಇಲ್ಲೇ ಕುತ್ಕೊಂಡು 638 ಕೋಟಿ ರೂಪಾಯಿ ಪ್ಯಾಕೇಜ್ ಅವತ್ತು ಅನೌನ್ಸ್ ಮಾಡಿ, ನಾವು ದುಡ್ಡು ಎಷ್ಟು ಕೊಟ್ಟಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ನಾವು ಮುಳುಗ್ತೀವಿ. ನಮ್ಮ ಬೇಡಿಕೆ ಏನಿದೆ ಅದನ್ನು ಕೊಡ್ರಿ, ಅದರ ಪ್ರೊಜೆಕ್ಟ್ ಮಾಡ್ರಿ ಅಂತೇಳಿ ಅವತ್ತಿನ ಮನೋಭಾವನೆಯಿಂದ ತಾವೆಲ್ಲ ಅವತ್ತು ತ್ಯಾಗ ಮಾಡಿ ಅವತ್ತಿನ ಜಿಲ್ಲಾ ಮಂತ್ರಿ ತಾವು ಗೇಟ್ ಹಾಕಿ ಮೇಲ್ ಕೂತೆಲ್ಲ ಹಿರಿಯರು ತಾವು ಸಹಕಾರ ಮಾಡಿದ್ರಲ್ಲ, ಅದನ್ನ ಇವತ್ತು ನಾನು ನೆನಪಿಸ್ಕೊಂಡಿದ್ರು ತಪ್ಪಾದಿದ್ರು ಅಂತಕ್ಕಂಥ ಭಾವನೆ 519ರವರೆಗೆ ಗೇಟ್ ಹಾಕೋದು. ಅದ್ರ ಜೊತೆಗೆ ಎಷ್ಟು ಹೋರಾಟಗಳು ಮಾಡಿದ್ರು, ತಾವು ನಮ್ಮನ್ನು ಬಿಡ್ತಿರ್ಲಿಲ್ಲ. ನಮ್ಮ ಮುಸ್ಲಿಂ ಬಾಂಧವರು ಪ್ರೇಯರ್ಗೆ ಹೋಗ್ತಿದ್ರು. ಅವನು ನನ್ನ ಪಕ್ಕದಾಗ ಒಬ್ಬ ಮುಸ್ಲಿಂ ಹುಡುಗ ಇದ್ದ. ಪ್ರೇಯರ್ ಮಾಡಬೇಕು ತಮ್ಮ ಅಂತೇಳಿ 1 ವರ್ಷದಿಂದ ಬೆನ್ನು ಹತ್ತಿ ಪ್ರೇಯರ್ ಮಾಡ್ಸಕತ್ತಿದ್ರು ಧಾರ್ಮಿಕ. ಹಂಗಲ್ಲಪ್ಪ, ನೀವು ಬರ್ಬೇಕು ಅಂತೇಳಿ ಕರೀದ್ ನೋಡಿದ್ರ ಯಾವತ್ತೂ ಸಿಟ್ಟು ಮಾಡ್ಕೊಳ್ಳಾಗ ನಮ್ಮನ್ನ ತಂದು ಕೆಲ್ಸಕ್ಕೆ ಹಚ್ಚತಕ್ಕಂತ ಅವತ್ತಿನ ಹಿರಿಯರ್ನ ಇವತ್ತು ನಾವು ನೆನಪಿಸ್ಬೇಕು. ವಾಸನ ಬ್ಯಾನರ್ ಇಟ್ಕೊಂಡು ಮೇಲ್ಗಡೆ ಇದು ಹೋರಾಟ ನಡೆದು ಬಂದ ದಾರಿ. ನಮ್ಗೆಲ್ಲೇ ಒಂದು ಕಡೆ ಸರ್ಕಾರಕ್ಕೆ ಹಿಂದಿರುವ ಒಂದು ಜೊತೆಗೆ ನೀವು ಮಾಡಿದ್ರು ಇಂಥ ನಮ್ ಜಮೀನು ಕಳ್ಕೊತೀವ್ರಪ್ಪ, ಅದನ್ನ ಬೇಗ ಮುಗಿಸಿ ನಾವು ಮುಳುಗಿದ್ರು ಮುಳುಗೋಗ್ಲಿಕ್ಕೆ 4 ಜನಕ್ಕೆ ಸಹಾಯ ಆಗ್ಲಂತೆ ತ್ಯಾಗಗಳು ಕೂತಿರಲ್ಲ. ಇದು ಕೆಲವೊಮ್ಮೆ ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ತಿಳುವಳಿಕೆಗಳಾಗಿ ತಪ್ಪು ಮೆಸೇಜ್ ಹೋಗ್ತಕ್ಕಂಥದ್ದು ಒಮ್ಮೆ ಆಗ್ತದೆ. ಅದಾಗಬಾರ್ದು ಅಂತಕ್ಕಂಥದ್ದು ನಾನು ಸರ್ಕಾರದಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ, ಅದಾಗಬಾರ್ದು.
ನಿನ್ನೆ ತಾನೇ ತಾವೆಲ್ಲ ಸಾಕಷ್ಟು ಹೋರಾಟ ಮಾಡ್ತಾರೆ. ಮುತ್ತುದೇ ಸಾರ್ ಹಿಡ್ಕೊಂಡು ಅವ್ರ ತಂದೆಯವರು ಹಿಡ್ಕೊಂಡು ಇಲ್ಲಿ ಬಂದಿದ್ರು. ತಾವುಗಳೆಲ್ಲರೂ ಹೋರಾಟ ಮಾಡಿದವ್ರಿಗೆ ಎಲ್ಲರ ಮೀಟಿಂಗ್ ಹೋಗ್ಬಿಟ್ಟು ನನ್ನ ಕರೆದಿಲ್ಲ ನಿನ್ನ ಕರೆದಿಲ್ಲ ಅಂತೇಳಿ ದೊಡ್ಡ ಗದ್ದನೆ ಇರುವಂಥದ್ದು ನಾವು ಕಂಡಿದ್ದೀವಿ. 10 ಜನ ಕೇಳಿದ್ರಲ್ಲ ಸರ್, ಬೇಡ 11 ಬೇಡ 12 ಜನ ಬರ್ತೀವಿ, ಇನ್ನೊಬ್ರು ಬರಂಗಿಲ್ಲ ಅಂತೇಳಿ ಏನು ಶಿಸ್ತು ಕಾಪಾಡಿ. ತಾವು ಮೊದಲೇ ಮಾತಾಡ್ದಂಗೆ ಸರ್ನಾಯಕ್ ಸಾಹೇಬ್ರು ಒಬ್ಬರೇ ಮಾತಾಡ್ಬೇಕಂದ್ರೆ ಒಬ್ಬರೇ ಮಾತಾಡ್ತಾರೆ. ಯಾರ ಮಾತಾಡ್ತೀರಿ ಅಂದಾಗ ಮಾತಾಡಿದ್ರೆ ವಿನ ತಾವಾಗಿ ಯಾರು ಬಾಯಾಕಿ ಮಾತನಾಡ್ತಕ್ಕಂಥ ಸ್ಥಿತಿಗಳು. ಅಲ್ಲಿ ಎಲ್ಲ ಶಾಸಕರು ಬಂದಿದ್ರು, ಎಲ್ಲಾ ಪಕ್ಷದ ಶಾಸಕರು, ಯಾವುದೇ ಬೇರೆ ಪಕ್ಷದ ಶಾಸಕರು ಕಾಂಗ್ರೆಸ್ನವರು ಅಲ್ಲದವರು ಆದ್ರೂ ವ್ಯತಿರಿಕ್ತವಾದ ಮಾತುಗಳನ್ನು ಯಾರು ಮಾತನಾಡಲಿಲ್ಲ. ಅವರ ಒಂದು ಗುರಿ ಏನಿತ್ತಂದ್ರೆ ಅವ್ರ ಮಾತಿನ ದಾಟಿಯಲ್ಲಿ ಸಂತ್ರಸ್ತರಿಗೆ ಸಹಾಯಕಾರಿ ಆಗಬೇಕು. ಇಂತಹ ಹೋರಾಟ ಇವತ್ತು ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ನಾವು ಮಾತನಾಡಿದ ಇಂಥ ಹೋರಾಟ ನಡೀತಿದೆ ಅಂತೇಳಿ ಮುಂಜಾನೆ ನಾ ರಾತ್ರಿ ಇಲ್ಲೇ ಕಬಡ್ಡಿ ನೋಡ್ಕೊತ ಸೋರ್ಗಂಗ ಕೂತಿದ್ನಿ. ಬರ್ತಿರಿಲ್ರಿ ಮುಂಜಾನೆ 8ಕ್ಕೆ ಹೋಗ್ಬೇಕಂತೇಳಿ 10 ಸಲ ಸರ್ನಾಯಕ್ ಸಾಹೇಬ್ರು GT ಪಾಟೀಲ್ ಫೋನ್ ಹೊಡೆದ 12 ಹೋಗಿ 1ಕ್ಕೆ ಮಕ್ಕೊಂಡಿದ್ನಿ. ಏನಾರ ಟಿಫನ್ ಮಾಡ್ಬೇಕಂತ ಕೆಳಗಿಳಿದ್ನಿ. ಟಿಫನ್ ಏನ್ ಮಾಡ್ತಾರೆ ಮತ್ತೆ CM ಓದ್ಬಿಟ್ಟಾರ ಬರೀ ಮೊದಲ ಅಂತೇಳಿ ಅಲ್ಲಿ ಕರ್ಕೊಂಡು ಏನಾಗಿದೆ ಸಮಸ್ಯೆ. ನಮ್ಮ ಮಾತುಗಳನ್ನ ಕೇಳಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಈ ಪ್ರಾಜೆಕ್ಟ್ ಮುಗಿಬೇಕು, ಎಷ್ಟು ದಿವಸ ಹಿಂಗೆ ಬಿಡುವುದಿಲ್ಲ, ಇದಕ್ಕೇನಾದ್ರೂ ಮಾಡಬೇಕಲ್ಲ ಅಂತೇಳಿ ಅಧಿಕಾರಿಗಳಿಗೆ ಕೇಳಿದ್ರು. ಅಧಿಕಾರಿಗಳು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಹೇಳುವ ಹ್ಯಾಬಿಟ್ ಇರುತ್ತೆ ಅವರು. ಯಾಕಂದ್ರೆ ಅಧಿಕಾರಿಗಳು ಸರ್ಕಾರದ ಪರವಾಗಿನೇ ಮಾತಾಡ್ಬೇಕಾಗತ್ತೆ, ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ಬೇಕಾಗತ್ತೆ. ಆದಾಗೂ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವ ಸರ್ನಾಯಕ್ ಸಾಹೇಬ್ರಿಗೆ ಒಮ್ಮೆ ನಮ್ಮ ಸೇಮರು ಹೆಂಗ್ರಿ ಅದಾಗತ್ತೆ ಅಂತ ಹೇಳ್ತಕ್ಕಂಥದ್ದು. GT ಪಾಟೀಲ್ ಹೆಂಗ್ರಿ ಅದಾಗತ್ತೆ, ನನಗರ ಒಂದು ಗದರಿಸಿರ್ತೀವಿ, ನಿನ್ಗೆ ಅರ್ಥ ಆಗಿಲ್ಲ ಸರ್ಕಾರ ಏನ್ ನಡೀತಿದೆ. ಕೊನೆಗೆ ಅವರೇ ಹೇಳಿದ್ದು ಈ ಪಾರ್ಟ್ ಏನ್ ಮಾಡಿದ್ರಲ್ಲ 19 to 22, 22ರಿಂದ 24 to 56 ಇದನ್ನು ಮೊದಲು ತೆಗೆದು ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು ಸಿದ್ದರಾಮಯ್ಯ. ಅದ್ರ ಜೊತೆಗೆ 3.5 ವರ್ಷದಲ್ಲಿ ಎಲ್ಲ ಮುಳುಗಡೆ ಸಂತ್ರಸ್ತರಿಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಲೇಬೇಕಾಗಿದೆ. ನಾನು ಮಾಡ್ತೇನೆ, ಅದು ಅನಿವಾರ್ಯತೆ ಇದೆ, ಪ್ರಾಜೆಕ್ಟ್ ಮುಗಿಬೇಕು ಅಂತಕ್ಕಂಥದ್ದು. ಅಷ್ಟರಲ್ಲೇ ತಾವೆಲ್ಲ ಮೀಟಿಂಗ್ ಅಲ್ಲಿ ಬಂದಾಗನು ಅಲ್ಲೊಂದಿಲ್ಲೊಂದಿಟ್ಟು ಮಾತುಗಳಾದವು ಸಹಜ. ಇಂಥ ಹೋರಾಟದಲ್ಲಿ GT ಪಾಟೀಲ್ ಸಾಹೇಬ್ರಂತೂ ಹಿಂಗೇನು ಎದ್ದ ನಿಂತಿದ್ರು. ಮಾತಿನಲ್ಲಿ ಬಂದಾಗ ಸಮಾಧಾನ ಅಂತೇಳಿ ಎಲ್ಲರೂ ಬಂದಿಸಿದ್ರಲ್ಲಿ ಕೊನೆಗೆ ಒಂದು ರಿಸಲ್ಟ್ ಏನು 524 to 56 ನಡುವೆ ಪಾರ್ಟ್ ಮಾಡೋದು ಬೇಡ, 3 ವರ್ಷದಲ್ಲಿ ಕನ್ಸೆಂಟ್ ಅವಾರ್ಡ್ ನಾವು ಅವಕಾಶ ಕೊಡೋಣ. ಈ ಪ್ರಾಜೆಕ್ಟ್ ಮುಗಿಸೋದ ಕಡೆ ನನ್ನ ಗಮನ ಇದೆ. ಉಳಿದ ಬೇಡಿಕೆಗಳನ್ನು ನಾನು ಕೂತ್ಕೊಂಡು ನಿಮ್ಮ ಜೊತೆ ಚರ್ಚೆ ಮಾಡುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಕ್ಯಾಬಿನೆಟ್ದಲ್ಲಿ ನಾವು ರೇಟನ್ನು ಸ್ವಲ್ಪ ಮಾತಾಡಿದ್ದೀವಿ. ನೀವು ಒಪ್ಪಿದ್ರೆ ಆಗ್ತೈತೇನೆ, ಯಾರು ರೈತರು ಒಪ್ಬೇಕು, ರೈತರದ್ದು ನಾವು ಕೇಳಬೇಕಲ್ಲ ಅಂತಕ್ಕಂಥ ಅವ್ರ ಕಳಕಳಿಯ ಮಾತಿನಲ್ಲಿ ನನಗರ್ಥ ಆಗಿದೆ. ಬಹುಶಃ ನಮ್ಮ ರೈತರಿಗೆ ತೊಂದರೆ ಆಗ್ಲಾರ್ದಂತ ರೇಟು ಕ್ಯಾಬಿನೆಟ್ದಲ್ಲಂತೂ ಆಗತ್ತೆ ಅಂತಕ್ಕಂಥ ಮಾತನ್ನು ಅದರ ಜೊತೆಯಾಗಿ ಎಲ್ಲೋ ಒಂದು ಕಡೆ ಈ RCಗಳಿಗೆ 15 ಕೋಟಿ 9 ಕೋಟಿ ಆಗಿದೆ, ಎಲ್ಲೋ ಮ್ಯಾನಿಪ್ಯುಲೇಟಿಂಗ್ ಆಗಿದೆ, ಎಲ್ಲೋ ಒಂದು ಕಡೆ ಅಂತಕ್ಕಂಥ ಭಾವನೆ ಏನೋ ಚರ್ಚೆ ಆಯ್ತು. ನಿನ್ನೆ ಸಂಸದ ಆಯ್ತಲ್ಲ ಅದು ಎಲ್ಲೋ ಒಂದು ಕಡೆ ಕೊಟ್ಟಿರ್ತಾರೆ. ಅದು RCಯಲ್ಲಿ ಆಗ್ತದೆ. RCಗೆ 6,000 ಚಿಲ್ಲರೆ ಎಕರೆ ಬೇಕಾದ್ರೆ 53% ಈಗಾಗಲೇ
ಲ್ಯಾಂಡ್ ಅಕ್ವಿಜೇಷನ್ ಕೆಲಸ ಮುಗಿದಿದೆ. ಆದರೆ ಭಾರಿ ಕಡಿಮೆ ಆದದ್ದು, ಬರೀ 3% ಲ್ಯಾಂಡ್ ಅಕ್ವಿಜೇಷನ್ ಆದದ್ದು ಇವತ್ತು ಮುಳುಗಡೆ ಆಗ್ತಕ್ಕಂಥ ರೈತರಿಗೆ. ಹೆಚ್ಚಿನ ಆದ್ಯ ಗಮನವನ್ನು ಕೊಟ್ಟು ರೈತರಿಗೆ 3 ವರ್ಷದಲ್ಲಿ ಮುಗಿಸ್ಬೇಕು. ಫಸ್ಟ್ ವರ್ಷ ಕೊಟ್ಟರೆ ಸೆಕೆಂಡ್ ವರ್ಷಕ್ಕೆ ಅದು ಯಾವ್ದು ಇಂಟ್ರೆಸ್ಟು ಏನು ಯಾವ ರೀತಿ ಎಕ್ಸ್ಪ್ರೆಸಿಯಾ ಕೊಡಬೇಕು ಅಂತಕ್ಕಂಥದ್ದು ಮಾಡೋಣ, ಅದರಲ್ಲಿ ಏನು ತಪ್ಪಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ, ತಮ್ಮ ಹೋರಾಟ ನಿಜವಾದ ಹೋರಾಟ, ತಮ್ಮ ಹೋರಾಟ ರೈತ ಪರವಾದ ಹೋರಾಟ. ಜೊತೆಯಲ್ಲಿನೂ ನೀವು ಇಷ್ಟೆಲ್ಲ ತ್ಯಾಗಿಗಳಾದರೂ ಸರ್ಕಾರಕ್ಕೆ ಏನು ಕೆಟ್ಟದಾಗಿ ಮಾತನಾಡಲಾರ್ದೆ ಪ್ರೀತಿಯಿಂದ ಹಿಂಗೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತಕ್ಕಂಥ ಪ್ರೀತಿಯ ಮಾತಿನಿಂದ ಮುಖ್ಯಮಂತ್ರಿಗಳನ್ನ ಗೆಲ್ಲಿಸಿದ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಆದ್ದರಿಂದ ನನ್ನ ಅಲ್ಲಿ ಮಾತುಕತೆ ಆಯಿತು, ತಾವೆಲ್ಲರೂ ಬಂದಿದ್ದೀರಿ, ದಯಮಾಡಿ ತಾವು ಹೆಂಗೆ ತಕ್ಕೋಬೇಕು ಹಾಗೆ ಅಂತಕ್ಕಂಥದ್ದನ್ನ ವಿನಂತಿಯನ್ನು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. DCM ಅವರು ಆನಂತರ ಇದನ್ನೆಲ್ಲವನ್ನೂ ಹೇಳತ್ನೇ ಏನ್ರಿ ಸಾಹೇಬ್ರೆ ಅಂತ ಕೇಳಿದಾಗ, ತಿಮ್ಮಪ್ಪು ಈಗ ಏನು ನಡೀತೈತೆ ಅನ್ನೋದು ಗೊತ್ತಾಗ್ಬೇಕಲ್ಲ ನಮ್ಮ ರೈತರಿಗೂ, ಕೋರ್ಟ್ನಲ್ಲಿ ಆಗ್ತಕ್ಕಂಥದ್ದು ಮತ್ತೊಂದು, ಅದಕ್ಕೆ ಮಾತಾಡಿದ್ದೇನೆ ವಿನ ರೈತರ ಪರವಾಗಿ ಅಲ್ಲ ಅಂತಲ್ಲ, ನಾನು ರೈತರ ಪರವಾಗಿ ಇದ್ದವನೇ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ದಯಮಾಡಿ ತಾವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಿ, ನಾವೆಲ್ಲರೂ ನಿಮ್ಮ ಪರವಾಗಿದ್ದೀವಿ. ಮುಖ್ಯಮಂತ್ರಿಗಳು ಏನು ತೊಂದರೆ ಇತ್ತು ಅದನ್ನು ನಿಭಾಯಿಸಲಿಕ್ಕೆ ಮನಸ್ಸಾರೆ ಒಪ್ಪಿಕೊಂಡಿದ್ದಾರೆ. ಅದ್ರ ಜೊತೆಗೆ ನಾನು ಬೀಟಿದ್ದು ಈ ಮಾರ್ಕೆಟ್ ಕೆಲವು ಸಮಸ್ಯೆಗಳನ್ನು ಹೇಳಿದ್ದಾರೆ. ನಾನು 2-3 ಕಡೆ ಮೀಟಿಂಗ್ ಮಾಡಿದಾಗ ನಾನು ಅಲ್ಲಿ ನೋಡಿದಾಗ ಏನ್ರಿ ವ್ಯಾಪಾರ ಇಲ್ಲಿ ಮಾಡಬೇಕು ಇದನ್ನ ಅಂತಕ್ಕಂಥ ಮಾತು ನಾನೇ ಮೀಟಿಂಗ್ದಲ್ಲಿ ಕೇಳಿದ್ದೆ. ಅದನ್ನ ನಾವು ನೀವು ಜೊತೆಗೂಡಿಸ್ಕೊಂಡು ಕೂತ್ಕೊಂಡು 1-2 ಮೀಟಿಂಗ್ ಮಾಡಿ ಅದಕ್ಕೆ ಮಾಡಬೇಕಾಗತ್ತೆ. ನನಗೂ ಅದು ಯೋಚನೆ ಇದೆ, ಆ ದಿಶೆಯತ್ತ ಆ ಕೆಲಸ ಮಾಡಲಿಕ್ಕೆ ನಾವು ನೀವು ಜೊತೆಗೂಡಿಸೋಣ. ನನ್ನ ಲೆವೆಲ್ದಲ್ಲಿ ಏನು ಮುಗಿತೈತೆ ನೋಡೋಣ, ಆಗದಿದ್ರೆ ಸರ್ಕಾರ ಲೆವೆಲ್ ತೆಗೆದುಕೊಂಡು ಹೋಗಿ ಸರಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ. ಸ್ವಾಮೀಜಿಗಳು ಸಪೋರ್ಟ್ ಮಾಡ್ತಕ್ಕಂಥದ್ದು, ವಕೀಲ್ ಸಪೋರ್ಟ್ ಮಾಡ್ತಕ್ಕಂಥದ್ದು, ಹಲವಾರು ಜನ ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಿದ್ದೇನೆ. ನಾನು ಒಂದು ಕಡೆ ಮುಳುಗಡೆ ಆಗುವ ಭಾಗದ ಮನುಷ್ಯ ಮೊದಲು, ಆನಂತರ ಜನಪ್ರತಿನಿಧಿ, ಆನಂತರ ಮಂತ್ರಿ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ನಿಮ್ಮ ಜೊತೆ ಕೆಲಸ ನಿರ್ವಹಿಸ್ತೇನೆ. ಯಾವುದೇ ರಾಜಕೀಯ ಅಂಟು ಎಲ್ಲಿ ಅಂಟಿಸಿಕೊಳ್ಳಾದಂಥ ಈ ಹೋರಾಟ ಯಶಸ್ವಿ ಹೋರಾಟ ಆಯಿತು. ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮತ್ತೊಂದು ಮಾಡ್ತೀನಿ. ನಮ್ಮ ಮುಖ್ಯಮಂತ್ರಿಗಳು ಅವರು ಮಾಡಿಕೊಂಡು ನೀವು ಹೋಗಿ ಹೇಳಪ್ಪ ಅಂತೇಳಿ ಹೇಳಿದ್ದಾರೆ. ನನ್ನ ಜೊತೆ ನಾನು ಒಬ್ಬನೇ, ನೀವು ಒಬ್ಬರೇ ಹಾಕೈತೆ, ನಿಮ್ಮ ಬೆಂಬಲಕ್ಕೆ ನಾವು ಬರ್ತೀವಿ ಅಂತೇಳಿ ನಮ್ಮ ಶಾಸಕ ಮಿತ್ರರು ಬಂದಿದ್ದಾರೆ. ನಿನ್ನೆ ಪೂಜಾರಿ ಅವರಾಗಲಿ, ವಿಜಯಾನಂದ ಕಾಶ್ಯಪ್ನವರಾಗಲಿ, ಹಲವಾರು ಜನಪ್ರತಿನಿಧಿಗಳು ಚೆನ್ನಾಗಿ ಮಾತನಾಡಿದರು. ಅವರು ಇಲ್ಲಿ ರಾಜಕೀಯ ಲೇಪನ ಬರಲಾರದ ರೀತಿಯಲ್ಲಿ ಸಂತ್ರಸ್ತರ ಪರವಾದ ಮಾತುಗಳಿದ್ದವು. ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತಿದ್ದೇನೆ, ತಾವು ಈ ಸತ್ಯಾಗ್ರಹ ಕೈ ಬಿದ್ದು ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀನಿ. ತಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು, ವಿಶೇಷವಾಗಿ ಕಾನೂನು ಸಚಿವರಾಗಿ HK ಪಾಟೀಲ್ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳಂತೂ ಸಂಬಂಧಪಟ್ಟಂಥ ಮಂತ್ರಿಗಳು, ಅವರು ಯಾರು ರಾಯರೆಡ್ಡಿ ಅವರು ನಮ್ಮ CM ಸೆಕ್ರೆಟರಿ ಇಲ್ಲ, ಪೊಲಿಟಿಕಲ್ ಸೆಕ್ರೆಟರಿ, ಅವರು ಎಲ್ಲರೂ ಭಾವನೆ ಒಂದೇ ಇತ್ತಲ್ಲ, ನಾವು ಸಂತ್ರಸ್ತರ ಪರವಾಗಿರಬೇಕು ಅಂತ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳಿದ್ದೆ ಸರ್.